ನಮ್ಮ 2026-27ನೇ ಸಾಲಿನ ಧರಿತ್ರಿ ಇಕೋ ಕ್ಲಬ್ ವತಿಯಿಂದ GKHPS ಗುಡುಮಗಟ್ಟೆ ಇಲ್ಲಿ ರಸಪ್ರಶ್ನೆ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸ್ಪರ್ಧೆಗೆ ಎಲ್ಲರಿಗೂ ಪೂರ್ವಕವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮದ ಸ್ಪರ್ಧೆಯ ಸೂಚನೆಗಳನ್ನು ಈಗ ಹೇಳ್ತಾ ಇದ್ದೇವೆ. ಒಟ್ಟು 6 ಸುತ್ತುಗಳಿರ್ತವೆ. ಪ್ರತಿ ಸುತ್ತಿನಲ್ಲಿ ಪ್ರತಿ ತಂಡಕ್ಕೆ 2 ನೇರ ಪ್ರಶ್ನೆಗಳು ಬರ್ತವೆ. ಒಂದು ಕನ್ನಡ ಸುತ್ತು, ಇಂಗ್ಲೀಷ್ ಸುತ್ತು, ಗಣಿತ ಸುತ್ತು, ಸಮಾಜ ವಿಜ್ಞಾನ ಸುತ್ತು, ವಿಜ್ಞಾನ ಸುತ್ತು ಮತ್ತು ಸಾಮಾನ್ಯ ಜ್ಞಾನದ ಸುತ್ತು. ಕೊನೆಯಲ್ಲಿ ಇನ್ನೂ ಒಂದು ಸುತ್ತು ಅಲ್ಲದು ಕೇವಲ 2 ಪ್ರಶ್ನೆಗಳನ್ನು ಕೇಳ್ತಿರೋದು ಬಂಪರ್ ಪ್ರಶ್ನೆಗಳು ಅಂತೇಳಿ. ಅದು ಲಾಜಿಕಲ್ ಪ್ರಶ್ನೆ ಆಗಿರ್ತದೆ, ಸಾಮಾನ್ಯ ಯೋಚನೆ ಮಾಡಿ ಹೇಳುವಂಥದ್ದು. ಅದರಲ್ಲಿ ನೇರ ಪ್ರಶ್ನೆಗೆ ಆ ಪ್ರಶ್ನೆಯನ್ನು ಕೇಳುವಾಗ ಯಾರು ಬೇಗ ಕೈಯನ್ನು ಎತ್ತಿದ್ದೀರೋ ಆ ತಂಡಕ್ಕೆ ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಪ್ರಶ್ನೆಯನ್ನು ಕೈ ಎತ್ತಿದ ಮೇಲೆ ಅವರು ಹೇಳಲೇಬೇಕಾಗತ್ತೆ. ಅಕಸ್ಮಾತ್ ತಪ್ಪು ಉತ್ತರ ಹೇಳಿದ್ದಲ್ಲಿ -20 ಅಂಕಗಳಾಗುತ್ತವೆ, ಸರಿ ಉತ್ತರಕ್ಕೆ 10 ಅಂಕಗಳಾಗ್ತವೆ. ಹಾಗಾಗಿ ಆ ಪ್ರಶ್ನೆಯನ್ನು ಕೇಳುವಾಗ ಕೈ ಎತ್ತುವವರು ಬಂಪರ್ ಪ್ರಶ್ನೆಗೆ ತುಂಬ ಯೋಚನೆ ಮಾಡಿ ಕೇಳಬೇಕಾಗುತ್ತೆ, ಯೋಚನೆ ಮಾಡಿ ಉತ್ತರನೂ ಕೊಡಬೇಕಾಗುತ್ತೆ. ಈ ರೀತಿ ಸೂಚನೆಗಳಿರ್ತವೆ. ಈ ಕಾರ್ಯಕ್ರಮದ ಕುರಿತು ನಮ್ಮ ಶಾಲೆ ಮುಖ್ಯೋಪಾಧ್ಯಾಯರು ಏನಾದರೂ ಸಲಹೆಯನ್ನು ನೀಡಿ ಪ್ರಾರಂಭಿಸೋಣ. ಮಕ್ಕಳೇ, ಇಕೋ ಕ್ಲಬ್ ಧರಿತ್ರಿ ಇಕೋ ಕ್ಲಬ್ ವತಿಯಿಂದ GKHPS ಗುಡುಮಗಟ್ಟೆ ಇವತ್ತು ಅದರ ಒಂದು ಚಟುವಟಿಕೆ ಆದಂತಹ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಈಗ ಪ್ರಾರಂಭಿಸ್ತಾ ಇದ್ದೇವೆ. ತಾವೆಲ್ಲರೂ ಸೂಚನೆಗಳನ್ನು ತಿಳ್ಕೊಂಡಿದ್ದೀರಿ. ಎಲ್ಲರೂ ಕೂಡ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುವಾಗ ಸ್ವಲ್ಪ ಆಲೋಚಿಸಿ ಸರಿಯಾದ ಉತ್ತರವನ್ನು ಕೊಡೋದ್ರ ಮೂಲಕ ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಬೇಕು. ಅದರ ಜೊತೆಗೆ ಗೆಲ್ಲುವ ಒಂದು ನಿಟ್ಟಿನಲ್ಲಿ ಕಾರ್ಯಮುಕ್ತರಾಗಬೇಕು. ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ಬಿಟ್ಟು ಈಗ ಪ್ರಾರಂಭಿಸೋಣ. ಮೊದಲನೆಯ ತಂಡ ಭದ್ರಾ ತಂಡದಿಂದ ಪ್ರಾರಂಭಿಸೋಣ. ನಿಮ್ಮ ಆಯ್ಕೆಯ ಪ್ರಶ್ನೆ ಹಾಗೆ ಆ ಚೀಟಿನ ಕಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲ ನಂತರ ಒಂದೊಂದು ಪ್ರಶ್ನೆ ಮುಗಿತಾ ಹಾಗೆ. ನಿಮ್ಮ ಆಯ್ಕೆ ಪ್ರಶ್ನೆ 7. ಕನ್ನಡ ಸುತ್ತಿನ ಮೊದಲ ಪ್ರಶ್ನೆ 7ನೇ ಪ್ರಶ್ನೆ. ಭದ್ರಾ ತಂಡಕ್ಕೆ 5 ವರ್ಷಕ್ಕೊಮ್ಮೆ ಮರಿ ಹಾಕುವಂತಹ ಪ್ರಾಣಿ ಯಾವುದು? ಸರಿಯಾದ ಉತ್ತರ ಆನೆ. ಚಪ್ಪಾಳೆ. ಗಂಗಾ ತಂಡದ ಆಯ್ಕೆ ಸಂಖ್ಯೆ 6. ಕುವೆಂಪು ಕೇಳಿರುವ ಹೆಸರಲ್ವಾ? ಇವರ ಪೂರ್ಣ ಹೆಸರೇನು? ಕುವೆಂಪು ಎನ್ನುವಂಥದ್ದು ಕಾವ್ಯನಾಮ. ಅದು ಇವರ ಪೂರ್ಣ ಹೆಸರು ಹೇಳ್ರಿ. ಹುಬ್ಬಳ್ಳಿ ವೆಂಕಟಪ್ಪ ಹೇಳಿ. ಪು ಆಯಿತು, ವೇ ಆಯಿತು, ಪು. ಕಸ ಟೈಮಿಂಗ್ ಜಾಸ್ತಿ ಆಯಿತು. ವೆಂಕಟಪ್ಪನ ಮಗ ಪುಟ್ಟಪ್ಪ. ವೆರಿ ಗುಡ್. ಈಗ ತುಂಗಾ ತಂಡದವರಿಗೆ ಮೊದಲನೇ ಸುತ್ತಿನ ನೇರ ಪ್ರಶ್ನೆ. ಅವರ ಆಯ್ಕೆ ಪ್ರಶ್ನೆ 3. ವ್ಯಂಜನಾಕ್ಷರಗಳು. ಕನ್ನಡ ವರ್ಣಮಾಲೆಯಲ್ಲಿ ಅಕ್ಷರಗಳಿದಾವಲ್ವಾ, ಸ್ವರಗಳು, ವ್ಯಂಜನಗಳು. ಆ ವ್ಯಂಜನ ಅಕ್ಷರಗಳಲ್ಲಿ ಎಷ್ಟು ವಿಧ?
ವ್ಯಂಜನಗಳಲ್ಲಿ ಎಷ್ಟು ವಿಧ? ಸರ್ ಅವರ್ಗೀಯ ವ್ಯಂಜನ ವರ್ಗೀಯ. ವೆರಿ ಗುಡ್, ಸರಿಯಾಗಿ. ಯಮುನಾ ಅಲ್ವಾ? ಯಮುನಾ ತಂಡಕ್ಕೆ ಆಯ್ಕೆ ಪ್ರಶ್ನೆ ಎಷ್ಟು? 10ನೇ ಪ್ರಶ್ನೆನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಗಲು. ಹಗಲು ಈ ಪದದ ವಿರುದ್ಧ ಪದ. ರಾತ್ರಿ. ಆಗತ್ತೆ. ಸರಿಯಾದ ಉತ್ತರ ಇರುಳು ಅಂತೇಳಿ ಹೇಳ್ಬೇಕು ಆಕ್ಚುಲಿ, ಬಟ್ ರಾತ್ರಿ ಅನ್ನೋದು ವಿರುದ್ಧ ಪದ ಸರಿಯಾಗತ್ತೆ. ಯಮುನಾ ತಂಡಕ್ಕೆ ನೇರ ಪ್ರಶ್ನೆಗೆ 10 ಅಂಕಗಳು. ತಂಡಕ್ಕೆ ಅವರ ಆಯ್ಕೆ ಪ್ರಶ್ನೆ ಹೀಗಿರುತ್ತದೆ. 2. ಕನ್ನಡ ವರ್ಣಮಾಲೆಯ ಸ್ವರ ಅಕ್ಷರಗಳು ಎಷ್ಟು? ಸರ್ 3. ತಪ್ಪು. ಇಲ್ಲಿದೆ. ಯಾರು ಎಲ್ಲಿದೆ ನಿಮಗೆ ಕೇಳ್ತೀವಿ. ಕನ್ನಡ ವರ್ಣಮಾಲೆ ಇರುವಂಥ ಸ್ವರಾಕ್ಷರಗಳು. ಪಾಸ್. ಹಾಂ, ಸರಿಯಾದ ಉತ್ತರ ಎಷ್ಟು? 13. ಕ್ವಶನ್ ನಂಬರ್ 3. Give the other gender of the word tiger. ಟೈಗರ್ನ ಅದರ್ ಜೆಂಡರ್ ಮೀನಿಂಗ್ ಇರಲ್ಲ. ಇದು ಇಂಗ್ಲೀಷ್ ಆದ್ಮೇಲೆ ಇಂಗ್ಲೀಷಲ್ಲೇ ಅರ್ಥ ಮಾಡ್ಕೋಬೇಕು ನೀವು. ಇಂಗ್ಲೀಷ್ ರಾಂಗ್. ಗಿವ್ ದ ಅದರ್ ಜೆಂಡರ್ ಆಫ್ ದ ವರ್ಡ್ ಟೈಗರ್. ಇಲ್ಲ ಸ್ಪೆಲ್ಲಿಂಗ್ ರಾಂಗ್. ಸರಿಯಾದ ಉತ್ತರ ಟೈಗ್ರೆಸ್. ಸ್ಪೆಲ್ಲಿಂಗ್ ಹೇಳ್ತೀನಾ? ಉಚ್ಚಾರಣೆ ಸರಿ ಇದೆ. ಟೈಗರ್ ನೋಡಿ, ಅದರ್ ಜೆಂಡರ್ ಅಂದ್ರೆ ಮತ್ತೊಂದು ಲಿಂಗ, ಏನು ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಹೇಳ್ತೀವಲ್ವಾ, ಲಿಂಗಗಳು. ಸಿಂಹ, ಸಿಂಹಿಣಿ ಅಲ್ವಾ? ಓಕೆ, ಸರಿಯಾದ ಉತ್ತರ 2ನೇ ತಂಡ ಯಾವುದು? ತುಂಗ ತಂಡಕ್ಕೆ 5 ಬೋನಸ್ ಅಂಕಗಳು. ಈಗ 1ನೇ ನೇರ ಪ್ರಶ್ನೆ ಇಂಗ್ಲಿಷ್ ಸುತ್ತಿನ ತುಂಗ ತಂಡಕ್ಕೆ ಅವರ ಆಯ್ಕೆ. ಕ್ವಶನ್ ನಂಬರ್ 5. ಪ್ಲೂರಲ್ ಫಾರ್ಮ್ ಆಫ್ ದ ವರ್ಡ್ ಚೈಲ್ಡ್. Child, the plural form of the word child. Children. Very good. Children. ಪ್ರಶ್ನೆ ಯಮುನಾ ತಂಡಕ್ಕೆ. ಒಂದು ಚೀಟಿ ಎತ್ಕೋ ಸಾಕು, ಬಾಕ್ಸ್ ಎತ್ಕೊಳ್ಳಿಕ್ಕೆ ಹೋಗ್ಬೇಕು. ಕ್ವಶನ್ ನಂಬರ್ 1. Are there in English alphabets? English alphabets. How many letters are there? 26. Very good. Krishna Pandakya. Question number 4. Past tense form of the word take. Take word na past tense form. You. Wrong. Past tense form. Past tense form. Wrong. Past tense. ಟೇಕ್ ಪಾಸ್ಟ್ ಟೆನ್ಸ್. ನಿಮಗೆ ಮಾಡಿರೋದು. Very good. Okay.
Question number 7. Give the rhyming word for the word ring. Rhyming word. Say one rhyming word. ರಿಂಗಿಗೆ ಒಂದು ರೈಮಿಂಗ್ ವರ್ಡ್ ಹೇಳಿ. ರಾಂಗ್. ನೀವು ಹೇಳಿದ್ದೆ ರಾಂಗ್. ರಿಂಗ್ ರೈಮಿಂಗ್ ವರ್ಡ್. ರೈಮಿಂಗ್ ಪ್ರಾಸಪದ ಯಾವ್ದಾದ್ರು ಹೇಳಿ ಒಂದು ಹೇಳ್ಬಿಡಿ ಕನ್ನಡದಲ್ಲಿ. ರಾಂಗ್. ಯಾವ್ದಾದ್ರು ಹೇಳಿದ್ರೆ ಅಷ್ಟೇ. ರಾಂಗ್. ರಾಂಗ್. Very good. ಯಾರು Ring